ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ನಮ್ಮೆಲ್ಲರಿಗೆ ಗೌರವ ಇದೆ. ನಾನು ಸುಮಾರು ಸಲ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಧರ್ಮಸ್ಥಳಕ್ಕೆ ಹೋಗಿದ್ದೇನೆ, ಭಾಗವಹಿಸಿದ್ದೇನೆ. ಕಾರ್ಯಕ್ರಮಗಳಲ್ಲಿ ಸ್ವಸಹಾಯ ಸಂಘಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ. ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಿಡ್ಕೊಂಡು ಭಾಗವಹಿಸಿದ್ದೇವೆ. ಅನೇಕ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ಯಾವುದೇ ಒಂದು ಇವತ್ತು ಧಾರ್ಮಿಕ ಸಂಸ್ಥೆ ಯಾರದೇ ಜಾಗೀರಾಗಲಿ ಸತ್ತಾಗಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕೆ ಇಲ್ಲಿ ಒಂದು ಆರೋಪ ಬಂದದ್ದು ಏನು ಇವತ್ತು ಸತ್ಯಾಸತ್ಯತೆ ಇದೆ ನೋಡಿಕೊಂಡು ಪಾರದರ್ಶಕವಾಗಿ ಇವತ್ತು ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ. ಈಗ ಮುಸುಕುಧಾರಿ ವ್ಯಕ್ತಿ ಈ ನ್ಯಾಷನಲ್ ಚಾನೆಲ್ಗಳಿಗೆ ಹೇಳಿಕೆ ಕೊಡುವಂಥದ್ದು ಹಿಂದೆ ಈ ತಿಮ್ರೋಡಿ ಮಠಣ್ಣ ಅವರು ಕೈವಾಡೆಯಲ್ಲಿ ನೋಡಿ. ಗೊತ್ತಾ, ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ನಾಡಿನ ಕಾನೂನು ಏನಿದೆ, ಇವತ್ತು ನಾಡಿನ ಕಾನೂನಲ್ಲಿ ಎಲ್ಲೂ ಯಾರಿಗೂ ಅನ್ಯಾಯ ಆಗಲಿ ಅಪಪ್ರಚಾರಕ್ಕಾಗಲಿ ಮತ್ತೊಂದಾಗಲಿ ಅವಕಾಶ ಇಲ್ಲ. ತನಿಖೆ ಸಂದರ್ಭದಲ್ಲಿ ನ್ಯಾಷನಲ್ ಮಾಧ್ಯಮಗಳಿಗೆ ಮಾತ್ರ ಸೀಮಿತವಾಗಿ ಹೇಳಿಕೆ ಕೊಡ್ತಾ ಇರುವಂಥದ್ರ ಬಗ್ಗೆ ಈಗ ಮೀಡಿಯಾದವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಯಾವ ಸುದ್ದಿ ಇವತ್ತು ಹೇಳಬೇಕು, ಯಾವ ಸುದ್ದಿ ಹೇಳಬಾರ್ದು ಅಂತ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೆಪವೊಡ್ಡಿ ಇವತ್ತು ಮನಸ್ಸಿಗೆ ಬಂದಂಗೆ ಮಾತಾಡುವಂಥದ್ದು ಅದು ಸರಿಯಲ್ಲ.